Bollywood superstar Balaya joins Rajinikanth in Jailer 2 for a whopping 50 crore. ಜೈಲರ್ 2 ಸಿನಿಮಾ ಎಂಬ ಪ್ರಸಿದ್ಧ ಚಿತ್ರದಲ್ಲಿ ರಜನಿಕಾಂತ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿದ ಬದಲೇ ಅವರ ಬೋಲ್ಡ್ ಅವತಾರವನ್ನು ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಈಗ ಅದರ 2ನೇ ಪಾರ್ಟ್ ಜೈಲರ್ 2 ಸಿನಿಮಾಗೆ ಪಾತ್ರವರ್ಗದ ಆಯ್ಕೆ ನಡೆಯುತ್ತಿದೆ. ಈ ಚಿತ್ರದಲ್ಲಿ ಬಾಲಯ್ಯ ಅತಿಥಿ ಪಾತ್ರ ಮಾಡುತ್ತಿದೆ ಎಂದು ಹೇಳಲಾಗಿದೆ. ಇದಕ್ಕಾಗಿ ಅವರು ಬರೋಬ್ಬರಿ 50 ಕೋಟಿ ರೂಪಾಯಿ ಕೇಳಿದ ಬದಲೇ ಈ ಪಾತ್ರವನ್ನು ಮಾಡಲು ಹೋರಾಟಿದೆ. ಇದರ ಹಿಂಸಿಕೆಯ ಹಾಗೂ ತಂತ್ರಿಕ ಪ್ರಕಾರವನ್ನು ಬಿಟ್ಟು ಅವರ ಅಭಿಮಾನಿಗಳಿಗೆ ಶಾಕ್ ಹಾಗೂ ಅಚ್ಚರಿ ಎರಡೂ ಆಗಿದೆ. ಜೈಲರ್ 1 ಲೋ ನಿರ್ದೇಶಕರು ಒಂದು ತಂತ್ರವನ್ನು ಉಪಯೋಗಿಸಿದರು. ಅದು ಅತಿಥಿ ಪಾತ್ರ. ಶಿವರಾಜ್ ಕುಮಾರ್, ಮೋಹನ್ ಲಾಲ್, ಜಾಕಿ ಶ್ರಾಫ್ ಅವರನ್ನು ಅತಿಥಿ ಪಾತ್ರದಲ್ಲಿ ಕರೆದಿದ್ದರು. ಶಿವರಾಜ್ ಕುಮಾರ್ ತೋರಿದ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಫ್ಲಾಟ್ ಆಗಿಬಿಟ್ಟರು. ತಮಿಳು, ತೆಲುಗು ಮಂದಿ ಕೂಡ ಶಿವಣ್ಣನ ಅವತಾರಕ್ಕೆ ಸಿಳ್ಳೆ ಹೊಡೆದರು. ಈಗ ಇದೇ ತಂತ್ರವನ್ನು 2ನೇ ಪಾರ್ಟ್ನಲ್ಲಿ ಮುಂದುವರಿಸಿಕೊಂಡು ಹೋಗುವ ಆಲೋಚನೆಯಲ್ಲಿ ಅವರಿದ್ದಾರೆ. ಬಾಲಯ್ಯ ಅವರಿಗೆ ಈ ಚಿತ್ರದ ಆಫರ್ ನೀಡಲಾಗಿದೆ. ಬರೋಬ್ಬರಿ 20 ದಿನಗಳ ಕಾಲ ಚಿತ್ರದ ಶೂಟ್ಗೆ ಪ್ಲಾನ್ ಮಾಡಲಾಗಿದೆ. ಇದಕ್ಕಾಗಿ ಬಾಲಯ್ಯ ತೆಗೆದುಕೊಳ್ಳುತ್ತಿರುವ 50 ಕೋಟಿ ರೂಪಾಯಿ. ಅಂದರೆ ಒಂದು ದಿನದ ಶೂಟ್ಗೆ ಅವರು ಬರೋಬ್ಬರಿ 2.5 ಕೋಟಿ ರೂಪಾಯಿ ಚಾರ್ಜ್ ಮಾಡಿದಂತಾಗಲಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆಯಾಗಿಲ್ಲ. 2023ರಲ್ಲಿ ಜೈಲರ್ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಯಿತು. ರಜನಿಕಾಂತ್ ಅವರು ಟೈಗರ್ ಮುತ್ತವೇಲ್ ಪಾಂಡಿಯನ್ ಪಾತ್ರದಲ್ಲಿ ಕಾಣಿಸಿಕೊಂಡರು. ನಿವೃತ್ತ ಜೈಲರ್ ಕಥೆಯನ್ನು ಇದು ಒಳಗೊಂಡಿತ್ತು. ರಜನಿಕಾಂತ್ ಅವರ ಬೋಲ್ಡ್ ಅವತಾರ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದರು. ಇದರಲ್ಲಿ ವಿನಾಯಕನ್ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡರೆ, ರಮ್ಯಾ ಕೃಷ್ಣನ್ ಅವರು ರಜನಿ ಪತ್ನಿ ಪಾತ್ರ ಮಾಡಿದ್ದರು. ತಮನ್ನಾ ಭಾಟಿಯಾ ಅವರು ಸಖತ್ ಬೋಲ್ಡ್ ಆಗಿ ಹೆಜ್ಜೆ ಹಾಕಿದ್ದರು. ಇದನ್ನು ಓದಿ ಕೂಲಿ ಚಿತ್ರಕ್ಕೆ ರಜನಿಕಾಂತ್ ತೆಗೆದುಕೊಂಡ ಸಂಭಾವನೆಯಲ್ಲಿ 3 KGF ಸಿನಿಮಾ ಮಾಡಬಹುದು. ಹೆಲ್ಪ್ಸ್ 9 ಕನ್ನಡ ಕಮ್ ಎಂಟರ್ಟೈನ್ಮೆಂಟ್ ರಜನಿಕಾಂತ್ ಸ್ಕೋಲಿಯ ಮೂವಿ ವ್ಯವಕಲನ 260 crore ಸ್ಯಾಲರಿ ಅಂಡ್ ವ್ಯವಕಲನ 400 crore ಬಜೆಟ್ ವ್ಯವಕಲನ 10/195/01 ಮೌ. ರಜನಿಕಾಂತ್ ಅವರ ಕೂಲಿ ಸಿನಿಮಾ ಈ ವರ್ಷ ಆಗಸ್ಟ್ 14ರಂದು ತೆರೆಗೆ ಬರಲಿದೆ. ಆ ಬದಲೇ ಅವರ ನಟನೆಯ ಜೈಲರ್ 2 ಬಿಡುಗಡೆ ಕಾಣಲಿದೆ. ನೆಲ್ಸನ್ ದಿಲೀಪ್ ಕುಮಾರ್ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಹೆಲ್ಪ್ಸ್ 9 ಕನ್ನಡ ಕಮ್ ಎಂಟರ್ಟೈನ್ಮೆಂಟ್ ಮಾಡಿ.